ಮೂಲ ಕಾರಣ ಸರ್ ಸಂವಿಧಾನ. ಹೌದು. ನಾನಿವತ್ತು ನಾನು ಇಲ್ಲಿಗೆ ಬರ್ಲಿಕ್ಕೆ ಕಾರಣನೇ ಸಂವಿಧಾನ. ಯಾಕಂದ್ರೆ ಸಂವಿಧಾನ ನಮಗ್ ಕೊಟ್ಟಿರುವಂತ ಸವಲತ್ತು, ಅದು ನಮಗ್ ಕೊಟ್ಟಿರೋ ಏನಿಗೆ ಕೊಟ್ಟಿದೆಯಲ್ಲ ಸರ್, ಅದು ಕೊಡುಗೆ, ಅದನ್ನ ನಾನು ಉಪಯೋಗ ಮಾಡ್ಕೊಂಡಿರೋ ಕಾರಣಕ್ಕೆ ನಾನು ಇಲ್ಲಿವರೆಗೂ ಬಂದೆ ಸರ್. ಸಂವಿಧಾನನೇ ಮೂಲ ಪ್ರೇರಣೆ. ನಾನು ಇಲ್ಲಿವರೆಗೂ ಬರ್ಲಿಕ್ಕೆ ಸಂವಿಧಾನ ನನಗ್ ಕೊಟ್ಟಂತ ಏನ್ ಕೊಟ್ಟಿತ್ತು ಸಂವಿಧಾನ, ಅದನ್ನ ನಾನು ಯುಟಿಲೈಸ್ ಮಾಡ್ಕೊಂಡೆ ಸರ್. ಹಾಗಾಗಿ ನಾನು ಇಲ್ಲಿಗೆ ಬಂದ ಸಮಾನತೆ ಎಲ್ಲೇ ನ್ಯಾಯ ಇದೆ ಅಲ್ಲಿ ಮಾತ್ರ ನಾನು ಇರ್ತೇನೆ. ಅದನ್ನ ಬಿಟ್ಟು ಬೇರೆ ಯಾವುದನ್ನು ನಾನು ಪರಿಗಣನೆ ಮಾಡೋದಿಲ್ಲ. ಅದೇ ನನ್ನ ಸೇವೆ. ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆ ನಡೆಯಿತು. ಅದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ ನಡೆಯಿತು. ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ಅದೇ ರೀತಿಯಲ್ಲಿ 2025 ಸಾಲಿನಲ್ಲೂ ಕೂಡ ಪರೀಕ್ಷೆ ನಡೆದಿತ್ತು. ಸಾಕಷ್ಟು ಜನ ಅದನ್ನ ಅಟೆಂಡ್ ಮಾಡಿದ್ರು. ಅಂತಿಮವಾಗಿ ಒಂದಷ್ಟು ಮಂದಿ ಅದರಲ್ಲಿ ಉತ್ತೀರ್ಣರಾಗಿ ಸಿವಿಲ್ ಜಡ್ಜ್ ಆಗಿ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಓರ್ವ ವ್ಯಕ್ತಿ ಬಹಳ ಗಮನ ಸೆಳೀತಾ ಇದ್ದಾರೆ. ಅವರ ಹೆಸರು ಪದ್ಮಾವತಿ ಅಂತ ಹೇಳಿ. ಯಾವ ಕಾರಣಕ್ಕಾಗಿ ಗಮನ ಸೆಳೆತಿದ್ದಾರೆ ಅಂದ್ರೆ, ಒಂದು, ಚಿಕ್ಕ ವಯಸ್ಸಿಗೆ ಇದೀಗ ಸಿವಿಲ್ ಜಡ್ಜ್ ಆಗಿ ನೇಮಕ ಆಗಿದ್ದಾರೆ. ಅದರ ಆಚೆಗೆ ತಳ ಸಮುದಾಯದಿಂದ ಬಂದಂಥವರು. ಅವ್ರ ಬಗ್ಗೆ ಒಂದಷ್ಟು ವಿವರವನ್ನ ಹೇಳ್ತೇನೆ. ಜೊತೆಗೆ ಸ್ವತಃ ಅವರನ್ನ ಮಾತನಾಡಿಸಿದ್ದೇನೆ. ಅವರ ಥಾಟ್ಸ್ ಏನು, ಅವ್ರು ಏನ್ ಹೇಳ್ತಾರೆ ಅದನ್ನು ಕೂಡ ನೀವು ಕೇಳಿಸ್ಕೊಳ್ತಾ ಹೋಗಿ. ಅದಕ್ಕೂ ಮುನ್ನ ನಾನು ಚಿಕ್ಕದಾಗಿ ಅವರ ಹಿನ್ನೆಲೆಯನ್ನ ಹೇಳ್ತಾ ಹೋಗೋದಾದ್ರೆ, ಒಂದು, ನಾನು ಆಗ್ಲೇ ಹೇಳಿದ ಹಾಗೆ ಅವರು ತಳ ಸಮುದಾಯದಿಂದ ಬಂದಂಥವರು. ಅದಕ್ಕೂ ಮಿಗಿಲಾಗಿ ತೀರಾ ಬಡತನದ ಕುಟುಂಬದಿಂದ ಬಂದಂಥವರು. ಆದ್ರೆ ಅವರಲ್ಲಿದ್ದಂಥ ಶ್ರದ್ಧೆ, ಅವರಲ್ಲಿದ್ದಂಥ ಛಲ, ಏನಾದ್ರೂ